ಹಾಗಾದರೆ ಕೇಂದ್ರ ಶಿಕ್ಷಣ ಸಚಿವರ ತಲೆದಂಡ ಯಾವಾಗ ಅನ್ನೋ ಪ್ರಶ್ನೆ ಬರುತ್ತೆ. ಪ್ರಧಾನ್ ರಾಜೀನಾಮೆ ಪಡೆಯೋದಕ್ಕೆ ಯಾಕಿಷ್ಟು ಹಿಂದೇಟು? ಪ್ರಧಾನ್ ರಾಜೀನಾಮೆ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನು ಕೈಗೊಳ್ಳದ ಸರ್ಕಾರ, ನಿರ್ಧಾರ ಪ್ರಕಟಿಸೋದಕ್ಕೆ ನಾಳೆವರೆಗೂ ಸಮಯವನ್ನು ಕೇಳಿದೆ ಸರ್ಕಾರ. ನಾಳೆ ಮತ್ತೊಮ್ಮೆ CJP ಜೊತೆ ಸಭೆಯನ್ನು ಸರ್ಕಾರ ನಡೆಸುತ್ತಂತೆ. ಸೊ ಈಗ ಅಲ್ಲಿ ನನ್ನ ಪ್ರಕಾರ ಇವರು ಕನ್ವಿನ್ಸ್ ಮಾಡ್ತಾರೆ ಅಂತ ಅನಿಸುತ್ತೆ. ರಾಜೀನಾಮೆ ಎಲ್ಲದಕ್ಕೂ ಉತ್ತರ ಅಲ್ಲ. ಪ್ರಹ್ಲಾದ್ ಜೋಶಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಅದಲ್ವೇ ಅಲ್ಲ ಉತ್ತರ. ಆ ಥರ ರಾಜೀನಾಮೆ ಪಡೀತಾ ಹೋದರೆ ನಿಮಗೆ ಒಂದು ವರ್ಷಕ್ಕೆ 12 ಜನ ಮಂತ್ರಿಗಳು ಬೇಕಾಗ್ತಾರೆ ಹೊಸದಾಗಿ ಒಂದೊಂದು ಇಲಾಖೆಗೆ. ಆ ಪದ್ಧತಿಗೆ ನಾಂದಿ ಹಾಡಬಾರ್ದು ಅನ್ನೋದು ಕೇಂದ್ರದ ಲೆಕ್ಕಾಚಾರ. ಈ ಒಂದು ಇನ್ಸಿಡೆಂಟಲ್ಲಿ ಆಯಿತು, ಮತ್ತು ನಾಳೆ ಇನ್ನೊಂದು ಇನ್ಸಿಡೆಂಟಲ್ಲೂ ಹೀಗೆ ಆಗುತ್ತೆ. ಮಂತ್ರಿಗಳೆಲ್ಲ ರಾಜೀನಾಮೆ ಕೊಡ್ತಾ ಹೋದರೆ ಹೇಗೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಂಡ. ಶಬೀರ್, ಈಗ ಕೇಂದ್ರ ಸರ್ಕಾರದ ಚಿಂತನೆ ಏನು ಈ ರಾಜೀನಾಮೆ ವಿಚಾರದಲ್ಲಿ? ರಾಜೀನಾಮೆ ಕೊಡೋದೇ ಪರಿಹಾರ ಅಲ್ಲ ಅನ್ನುವ ತೀರ್ಮಾನನ, ಅಥವಾ ರಾಜೀನಾಮೆ ಕೊಡಿಸಿದ್ರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅಂತನ, ಕಾಂಗ್ರೆಸ್ ಮುಂದೆ CJP ಮುಂದೆ ಮಂಡಿ ಊರ್ದ್ವಿ ಅಂತನ, ಏನು ಲೆಕ್ಕಾಚಾರ ಇದೆ ಅಂತ? ನೋಡಿ, ಎರಡು ರೀತಿಯಾದಂಥ ಚಿಂತನೆಗಳನ್ನು ಮತ್ತು ಕೆಲವೊಂದಿಷ್ಟು ಘಟನೆಗಳನ್ನು ನೆನಪಿಸ್ಕೊಂಡು ನಾವಿಲ್ಲಿ ಮಾತಾಡಬೇಕಾಗತ್ತೆ. ನೋಡಿ, ರಾಜೀನಾಮೆಯನ್ನು ಪಡೆಯೋ ವಿಚಾರದಲ್ಲಿ ಅಥವಾ ತನ್ನದೇ ಪಕ್ಷದ ನಾಯಕರ ವಿರುದ್ಧ ಕ್ರಮ ತೆಗೆದುಕೊಳ್ಳೋ ವಿಚಾರದಲ್ಲಿ BJP ಯಾವತ್ತೂ ಕೂಡ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಂತಹ ಉದಾಹರಣೆಯೇ ಇಲ್ಲ. ನೋಡಿ, ಮುಖ್ಯವಾಗಿ ಈ ಪ್ರಕರಣದ ಬಗ್ಗೆ ನಾವು ಮಾತಾಡೋದಾದರೆ, ನೋಡಿ, ಏನಾದರೂ ರಾಜೀನಾಮೆಯನ್ನು ಪಡೆದ್ರೆ ಸರ್ಕಾರ ಒಂದು ರೀತಿ ಮುಜುಗರಕ್ಕೊಳಗಾಗುತ್ತೆ, ತಾನು ತಪ್ಪು ಮಾಡಿದ್ದೇನೆ ಅನ್ನುವಂಥದ್ದನ್ನು ಸಾಬೀತುಪಡಿಸಿದಂತಾಗುತ್ತೆ. ಸೊ ಇದು ಆಗಬಾರ್ದು ಅನ್ನುವಂಥದ್ದು ಒಂದು, ಹಾಗಾಗಿ ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥದ್ದು. ಇದರ ಜೊತೆಗೆ ರಾಜೀನಾಮೆಯನ್ನು ಪಡ್ಕೊಂಡ್ರೆ ಮತ್ತೆ ಈ ರೀತಿಯಾದಂಥ ಪ್ರತಿಭಟನೆಗಳು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಆಗುತ್ತೆ. ಆ ಸಂದರ್ಭದಲ್ಲೂ ಕೂಡ ಆ ಮಂತ್ರಿಗಳ ರಾಜೀನಾಮೆಗಳಿಗೂ ಕೂಡ ಪ್ರತಿಭಟನೆಗಳು ಶುರುವಾಗುತ್ತೆ. ಹಾಗೆ ಎಲ್ಲರ ರಾಜೀನಾಮೆಯನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸರ್ಕಾರದ ವಾದ. ಈ ವಾದವನ್ನು ಒಂದು ಹಂತದವರೆಗೂ ಕೂಡ ಒಪ್ಪಬಹುದು. ಆದರೆ ಪದೇ ಪದೇ ಇದೇ ರೀತಿಯಾದಂಥ ಘಟನೆಗಳು ಮರುಕಳಿಸಿದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಕ್ರಮ ಯಾಕೆ ತೆಗೆದುಕೊಳ್ಬಾರ್ದು ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ನೋಡಿ, ಒಂದು ಎಕ್ಸಾಂಪಲ್ ನಾವು ಸುಮ್ಮನೆ ತೆಗೆದುಕೊಳ್ಳೋದಾದರೆ, ಅಶ್ವಿನಿ ವೈಷ್ಣವ್ ಅವರು ರೈಲ್ವೆ ಮಿನಿಸ್ಟರ್ ಆದ ಬಳಿಕ ಎಷ್ಟು ರೈಲು ಅಪಘಾತಗಳು ನಡೆದಿದ್ದಾವೆ ಮತ್ತು ಎಷ್ಟು ಜನ ಮೃತಪಟ್ಟಿದ್ದಾರೆ ಅನ್ನುವಂಥ ಡಾಟಾವನ್ನು ತೆಗೆದ್ರೆ ಬಹುಶಃ ಧರ್ಮೇಂದ್ರ ಪ್ರಧಾನ್ಗಿಂತ ಮುಂಚೆ ಅಶ್ವಿನಿ ವೈಷ್ಣವ್ ಅವರ ರಾಜೀನಾಮೆಯನ್ನು ಪಡಿಬೇಕಾಗತ್ತೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಮೃತಪಟ್ಟಿದ್ದಾರೆ. ಅದು ಬಾಲಸೂರ್ ರೈಲು ದುರಂತದಿಂದ ಹಿಡಿದು ಬಹಳಷ್ಟು ಘಟನೆಗಳಿದ್ದಾವೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಬ್ಬರು ರೈಲು ದುರಂತದಲ್ಲಿ ವ್ಯಕ್ತಿ ಮೃತಪಟ್ಟಂಥ ಸಂದರ್ಭದಲ್ಲಿ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ನೈತಿಕ ಹೊಣೆಯನ್ನು ಹೊತ್ತಿದ್ರು. ಆದರೆ ಈ ಸರ್ಕಾರದಲ್ಲಿ ಈ ರೀತಿಯಾದಂಥದ್ದು ಯಾಕಾಗ್ತಿಲ್ಲ? ಸರಿ, ಒಂದೆರಡು ಘಟನೆಯಲ್ಲಿ ಈ ರೀತಿಯಾದಂಥ ಸಂದರ್ಭದಲ್ಲಿ ಹೌದು, ಮಿನಿಸ್ಟರ್ನ ತಪ್ಪಿರಲ್ಲ, ಕೆಲವೊಮ್ಮೆ ಆಡಳಿತ ವ್ಯವಸ್ಥೆಯ ತಪ್ಪುಗಳು ಕೂಡ ಇರ್ತವೆ, ಅವುಗಳನ್ನು ಸರಿಪಡಿಸೋದ್ರಲ್ಲಿ ಅರ್ಥ ಇದೆ. ಆದರೆ ಸರಣಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾ ಇದೆ, 2024ರಲ್ಲೂ ಲೀಕ್ ಆಗಿದೆ, ಈಗಲೂ ಲೀಕ್ ಆಗ್ತಾ ಇದೆ. ಇದೇ ರೀತಿಯಾಗಿ ಮರುಕಳಿಸ್ತಾ ಇದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ, ವೈದ್ಯಕೀಯ ವ್ಯವಸ್ಥೆಯಲ್ಲಿ ಎಷ್ಟು ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಈ ರೀತಿಯಾದಂಥ ವ್ಯವಸ್ಥೆಯಲ್ಲಿ ಕಾಂಪ್ರಮೈಸ್ ಆದರೆ ಭವಿಷ್ಯದ ಎಜುಕೇಷನ್ ಸಿಸ್ಟಮ್ ಏನಾಗುತ್ತೆ ಅನ್ನುವಂಥದ್ದು ಪ್ರತಿಭಟನಾಕಾರರ ವಾದ ಆಗಿರುವಂಥದ್ದು. ಸೊ ಹೀಗಾಗಿ ಭವಿಷ್ಯಕ್ಕೆ ಒಂದು ಮೆಸೇಜನ್ನು ಕೊಡೋ ದೃಷ್ಟಿಯಿಂದ ಮತ್ತು ಮಿನಿಸ್ಟರ್ಸ್ಗೂ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಬರಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ನೈತಿಕ ಹೊಣೆಗಾರಿಕೆ ಅನ್ನುವಂಥದ್ದು ಬೇಕು, ಅಕೌಂಟಬಿಲಿಟಿ ಅನ್ನುವಂಥದ್ದು ಬೇಕು ಅನ್ನುವಂಥದ್ದು ಕೂಡ ಪ್ರತಿಭಟನಾಕಾರರ ವಾದ ಆಗಿರುವಂಥದ್ದು. ಈ ಹಿಂದೆ BJP ನಾಯಕರ ವಿರುದ್ಧ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯದಂಥ ಕೇಸ್ಗಳು ಬಂದಂಥ ಸಂದರ್ಭದಲ್ಲೂ BJP ಅವರ ವಿರುದ್ಧ ಯಾವ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ. ಸಾಕಷ್ಟು ಹೋರಾಟಗಳು ನಡೆದರೂ ಕೂಡ ಕ್ಯಾರೆ ಮಾಡಿರಲಿಲ್ಲ. ಸೊ ಹೀಗಾಗಿ ಯಾಕೆ ಇಂತಹ ಹಠಮಾರಿತನದ ಧೋರಣೆಗಳು ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಅರವಿಂದ್.